ಮೋದಿಯವರಿಗೆ ಜಗತ್ತಿನ ನಾಯಕತ್ವವನ್ನು ವಹಿಸಿಕೊಳ್ಳೋಕೆ ಹೇಳ್ತಾರೆ. ಇಂತಹ ನಾಯಕನನ್ನ ನಾವು ಉಳಿಸಿಕೊಳ್ಬೇಕಿದೆ. ಕೊಪ್ಪಳದ ಕುಷ್ಟಗಿಯಲ್ಲಿ ಸಂಸದ ಕರಡಿ ಸಂಗಣ್ಣ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೋದಿಯವರಿಗೆ ಜಗತ್ತಿನ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಹೇಳ್ತಾರೆ. ಹಾಗಾಗಿ ಇಂಥ ನಾಯಕನನ್ನ ನಾವು ಉಳಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಸಂಸದ ಕರಡಿ ಸಂಗಣ್ಣ ಅವರು ನೀಡಿರುವಂಥದ್ದು. ಡಾಕ್ಟರ್ ಬಸವರಾಜ ಅವರು ಗೆದ್ದರೆ ಮೋದಿಯವರು ಪ್ರಧಾನಿ ಆಗ್ತಾರೆ. ಒಬ್ಬ ಯುವಕ, ವೈದ್ಯ, ಶಿಕ್ಷಣವಂತ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ. ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಮನವಿಯನ್ನ ಮಾಡಿದ್ದಾರೆ ಕರಡಿ ಸಂಗಣ್ಣ. ಮತ್ತೆ ಬಲಿಷ್ಠ ಆಗಬೇಕು, ಜಗತ್ತಿನ ನಾಯಕ ಆಗಬೇಕು ಮೋದಿಯವರಂತಲ್ಲ. ಇನ್ನೊಂದ್ ಕಡೆ ಹೇಳ್ತಾರೆ, ಬಲಿಷ್ಠ ರಾಷ್ಟ್ರಗಳಂತ ಕರಿತೀವಲ್ಲ, 14 ರಾಷ್ಟ್ರಗಳು ಇವತ್ತು ಏನ್ ಕೇಳ್ತಿದ್ದಾರೆ ಮೋದಿಯವರಂದ್ರೆ ಜಾಗತಿಕ ನಾಯಕತ್ವವನ್ನು ವಹಿಸ್ಕೋಬೇಕಂತ ಕೇಳ್ತಾರೆ. ಯಾವ ಜಪಾನ್, ಜರ್ಮನಿ, ಇವತ್ತು ಇಂಗ್ಲೆಂಡ್ ಅಂತ ಇಂಥ ರಾಷ್ಟ್ರಗಳು, ಅಮೆರಿಕ ಅಂತ ರಾಷ್ಟ್ರಗಳಿವೆಯಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿಯನ್ನ ಜಾಗತಿಕ ನಾಯಕತ್ವವನ್ನು ವಹಿಸುವ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಎಂತ ನಾಯಕ ಸಿಕ್ಕಿದಾನಲ್ಲ ನಮಗೆ. ಅಂತ ನಾಯಕನನ್ನ ಇವತ್ತು ನಮಗೋಸ್ಕರ ಉಳಿಸ್ಕೋಬೇಕಾಗಿ, ನಮ್ಮ ಪೀಳಿಗೆಗೋಸ್ಕರ ಉಳಿಸ್ಕೋಬೇಕಾದ್ರೆ, ಈ ದೇಶವನ್ನ ಕಟ್ತಕ್ಕಂಥದ್ದು ಹಿನ್ನೆಲೆ ಉಳಿಸ್ಕೋಬೇಕಾದ ಕಾರಣ ಈ ಡಾಕ್ಟರ್ ಬಸವರಾಜ್ ಅವರಿಗೆ ನಿಮ್ಮ ಆಶೀರ್ವಾದ ಆಗಬೇಕು. ಬಸವರಾಜ್ ಅವರು ಗೆದ್ರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ, 100% ಆಗ್ತಾರೆ. ಆದ್ರೆ ನಮ್ದು ಒಂದು ಮತ, ನಮ್ದೊಬ್ಬ ಪ್ರತಿನಿಧಿ ಬೇಕಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಗಮನಿಸಿದ್ರಿ, ಕುಷ್ಟಗಿ ಕ್ಷೇತ್ರಕ್ಕೆ ಕೂಡ ಹೊಸದಾಗಿ ಅಭ್ಯರ್ಥಿ ಆಗಿದ್ದಾರೆ. ಲೋಕಸಭಾ ಇವತ್ತು ಅಭ್ಯರ್ಥಿ ಅಂದ್ರೆ ಲೋಕಸಭೆ ಇವತ್ತು ಸಂಸದರು ಆಗಬೇಕಾಗಿದೆ. ಆ ಕನಸು ಇವತ್ತು ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿ ಮತದಾರ ಏನು ಬಂದಿದ್ರಲ್ಲ, ನಾಯಕರು ಏನು ಬಂದಿದ್ರಲ್ಲ, ಈ ಸಿಕ್ಕಂತ ಅವಕಾಶವನ್ನ ನಾವೆಲ್ಲರೂ ಕೂಡ ಇವತ್ತು ಬಳಕೆ ಮಾಡ್ಕೋಬೇಕು. ಇವತ್ತು ಒಬ್ಬ ಯುವಕ ಮತ್ತು ಒಬ್ಬ ಖ್ಯಾತ ವೈದ್ಯರು ಮತ್ತು ಇವತ್ತು ಎಜುಕೇಟೆಡ್ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಪಾರ್ಲಿಮೆಂಟಿನ ವಿಚಾರಗಳಿರಬಹುದು, ದೇಶದ ಕಲ್ಪನೆಗಳಿರಬಹುದು, ಆ ವಿಚಾರವನ್ನ ಇವತ್ತು ಅವರು ಗಮನಿಸ್ತಾರೆ. ಮನಮೋಹನ್ ಸಿಂಗ್ ರವರು ಸ್ಪೀಚ್ ನಡೀತದೆ ಅಂತ ಕೆಂಪುಕೋಟೆ ಮೇಲೆ. ಅವತ್ತು ನಮ್ಮ ಪ್ರಧಾನಿಯವರು ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದರು. ಆ ಪ್ರಧಾನಿಗಳ ಭಾಷಣವನ್ನು ಕೇಳಿ ಇವತ್ತು ಸ್ವಾತಂತ್ರ್ಯೋತ್ಸವದ ದಿನದ ಮಾತುಗಳನ್ನು ಆಡ್ತಾರೆ. ಒಬ್ಬ ರೀಜನಲ್ ಒಬ್ಬ ರಾಜಕಾರಣಿ ಅಲ್ಲ, ಈ ದೇಶವನ್ನ ಹೇಗೆ ಮುನ್ನಡೆಸಬೇಕನ್ನೋ ಒಂದೊಂದು ಸಬ್ಜೆಕ್ಟ್ಗಳನ್ನ ಮಾತಾಡ್ತಕ್ಕಂಥ ಮೋದಿಯವರು ನಮ್ಮ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಚಾರಗಳನ್ನ ವ್ಯಕ್ತಪಡಿಸಲ್ಲ. ಅವಾಗ ಇಡೀ ದೇಶ ಮುಂದಿನ ನಾಯಕ ನರೇಂದ್ರ ಮೋದಿ ಆಗ್ತಾನಂತ ಹೇಳಿ ಎಂತ ದೂರದೃಷ್ಟಿ ಇದೆ ಅವರಿಗೆ, ಸಂಕಲ್ಪ ಹೇಗಿದೆ. ಹಾಗಾಗಿ ನಮ್ಮೆಲ್ಲರೂ